ಇದೆ. ಎರಡನೇ ಹಂತದ ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಗೆ ಮಾಜಿ ಸಿಎಂ ಹಾಗೆ ಸಿಎಂ ಡಿಕೆಶಿ ಅವರು ತೆರಳುತ್ತಾ ಇದ್ದಾರೆ. ನಾಳೆ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ಡಿಕೆಶಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯಾಗಲಿದ್ದಾರೆ, ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಡಿಕೆಶಿ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರಯಾಣ ಬೆಳೆಸ್ತಾ ಇರುವಂತದ್ದು. ಇನ್ನು ಕೂಡ 20 ಸ್ಥಾನಗಳಿಗೆ ಮಂತ್ರಿಗಾಗಿ ಬಹಳ ಲಾಬಿ ನಡೀತಾ ಇದೆ. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಮೊದಲ ಹಂತದ ಸಂಪುಟ ರಚನೆ ಆಯಿತು. ಈಗ ಎರಡನೇ ಹಂತದ ಸಂಪುಟ ರಚನೆ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು. ಬಹಳ ಸಚಿವ ಕಾಂಕ್ಷಿಗಳು ಕೂಡ ಇದೀಗ ನಾಳೆ ಸಭೆ ಏನ್ ನಡೆಯುತ್ತೆ ಅನ್ನುವ ನಿರ್ಧಾರದ ಮೇಲೆ ಬಹಳ ಗಮನ ವಹಿಸ್ತಾ ಇದ್ದಾರೆ. ಎಲ್ಲರ ಚಿತ್ತ ಕೂಡ ನಾಳೆ ನಡೆಯುವಂತಹ ದೆಹಲಿ ಹೈಕಮಾಂಡ್ ಮಟ್ಟದ ಸಭೆ ಮೇಲೆ ಇದೆ. ವಿಸ್ತರಣೆಗೆ ಆಷಾಢ ಅನ್ನೋ ಪ್ರಶ್ನೆ ಏನು ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ವಿಸ್ತರಣೆಗೆ ಆಷಾಢ ಅನ್ನೋ ಪ್ರಶ್ನೆ ಏನು ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ತಿಂಗಳ 18 ಅಥವಾ 20ರೊಳಗೆ ವಿಸ್ತರಣೆ ಆಗುತ್ತೆ. ಇವತ್ತು ಸಿಎಂ ಸಾಹೇಬ್ರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ದೆಹಲಿಯಲ್ಲಿ ಶಾಸಕರು ತಮ್ಮ ಹಕ್ಕು ಕೇಳಲು ಹೋಗಿದ್ದಾರೆ. ನಾನು ಆಕಾಂಕ್ಷಿ ಇದ್ದೇನೆ, ನಾನು ದೆಹಲಿಗೆ ಹೋಗ್ತೇನೆ ಅಂತ ಗೋಪಾಲಕೃಷ್ಣ ಹೇಳಿದ್ದಾರೆ. ಕೇಳಿದ್ದೇನೆ, ಕೊಡೋದು ಬಿಡೋದು ವರಿಷ್ಠರಿಗೆ ಬಿಟ್ಟಿದ್ದು. ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ವಿಸ್ತರಣೆಗೆ ಆಷಾಢ ಅನ್ನೋ ಪ್ರಶ್ನೆಯೇ ಕಾಣಿಸ್ತಾ ಇಲ್ಲ. ಇದೇ ತಿಂಗಳ 18 ಅಥವಾ 20ರೊಳಗೆ ವಿಸ್ತರಣೆ ಆಗುತ್ತೆ. ಇವತ್ತು ಕೂಡ ಸಿಎಂ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಶಾಸಕರು ತಮ್ಮ ಹಕ್ಕು ಕೇಳಲು ಕೂಡ ಹೋಗಿದ್ದಾರೆ. ನಾನು ಆಕಾಂಕ್ಷಿ ಇದ್ದೇನೆ, ನಾನು ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಗೋಪಾಲಕೃಷ್ಣ.